ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ಅಗ್ನಿಹೋತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ನಾನಿವಾಗ ನಿಮಗೆ ಕಾಣಿಸ್ತಾ ಇದೆ, ಎಲ್ಲ ಹಚ್ಚಿಟ್ಟಿದ್ದೀವಿ. ಅಗ್ನಿಹೋತ ಅಂದರೆ ಏನು ಅಂತ. ಸೂರ್ಯ ಉದಯ ಆಗೋ ಟೈಮು, ಸೂರ್ಯ ಮುಳುಗೋ ಆ್ಯಕ್ಚುಲಿ ಸಮಯಕ್ಕೆ ಹೋಮ ಮಾಡೋದು. ಅದು ಮಾಡೋದ್ರಿಂದ ಏನಾಗುತ್ತೆ ಅಂತ. ಆ್ಯಕ್ಚುಲಿ ವಾತಾವರಣ ಶುದ್ಧಿ ಆಗುತ್ತೆ. ಈಗ ಕರೋನಾ ಎಲ್ಲ ಇದೆ ಅಲ್ವಾ, ಯೂನಿವರ್ಸಲ್ಲಿ ವೈರಸ್ಗಳಿರುತ್ತೆ, ಅನ್ವಾಂಟೆಡ್ ಎನರ್ಜೀಸ್ಗಳಿರುತ್ತೆ, ಎಂಟಿಟೀಸ್ಗಳಿರುತ್ತವೆ, ಭೂತಪ್ರೇತಗಳಿರುತ್ತವೆ, ನಾನಾ ಥರದ ಅನ್ವಾಂಟೆಡ್ ಎನರ್ಜೀಸ್ ಇರುತ್ತೆ ಯೂನಿವರ್ಸಲ್ಲಿ. ಅದನ್ನೆಲ್ಲನೂ ಕೂಡ ನಾವು ಸರಿ ಮಾಡ್ಕೊಳ್ಬೋದು ಈ ಹೋಮಗಳಿಂದ. ಮನೆಯಲ್ಲಿ ಅನ್ವಾಂಟೆಡ್ ಎನರ್ಜೀಸ್ ಇದ್ದರೆ ಅದನ್ನು ಕೂಡ ನೀವು ಸರಿ ಮಾಡ್ಕೊಳ್ಬೋದು ಅಗ್ನಿಹೋತ್ರದಿಂದ. ಒಳ್ಳೆ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ. ಇದಕ್ಕೆ ಏನೇನು ಉಪಯೋಗಿಸ್ಕೊಳ್ಬೇಕು ಅಂತಂದರೆ, ಹಸುವಿನ ಬೆರಣಿ, ಹಸುವಿನ ತುಪ್ಪ ಮತ್ತು ಇಡೀ ಅಕ್ಕಿ ಇರಬೇಕು. ಫುಲ್ ಅಕ್ಕಿ ಇರೋವಂಥ 2 ಚಿಟಿಕೆ ಇಷ್ಟಿದ್ರೇ ನಿಮಗೆ ಸಾಕು ಅಗ್ನಿಹೋತ್ರ ಮಾಡೋದಕ್ಕೆ. ಆದರೆ ಟೈಮು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೂರ್ಯ ಉದಯ ಆಗೋ ಟೈಮು, ಸೂರ್ಯ ಮುಳುಗೋ ಟೈಮು, ಈ ಥರ ನಿಮಗೆ ಚಾರ್ಟ್ ಸಿಗುತ್ತೆ. ಬೇರೆ ಬೇರೆ ಊರಿನಲ್ಲಿ ಬೇರೆ ಬೇರೆ 1-2 ಸೆಕೆಂಡ್ಸು, 1 ನಿಮಿಷ ಆ ಥರ ನಿಮಗೆ ಡಿಫ್ರೆನ್ಸ್ ಇರೋದು ಸಿಗುತ್ತೆ. ನೀವು ನೋಡಿಕೊಂಡು ನೀವು ಅಲ್ಲಿದು ಇದಕ್ಕೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ನೀವು ಚಾರ್ಟ್ ತಗೊಂಡ್ರೆ ನಿಮಗೆ ತಂತಾನೇ ಕೂಡ ನಿಮಗೆ ಈ ಚಾರ್ಟ್ ಸಿಗುತ್ತೆ. ಇದರಲ್ಲಿ ವರ್ಷದ ಪೂರ್ತಿ ಇರುತ್ತೆ, ಲೀಪ್ ಇಯರ್ದು ಇರುತ್ತೆ, ಆಮೇಲೆ ನಾನ್ ಲೀಪ್ ಇಯರ್ದು ನಿಮಗೆ ಸಿಗುತ್ತೆ. ಇದನ್ನು ನೋಡ್ಕೊಂಡ್ಬಿಟ್ಟು ನೀವು ಅಗ್ನಿಹೋತ್ರನ ಆ್ಯಕ್ಚುಲಿ ಮಾಡಬೇಕಾಗತ್ತೆ. ಈಗ ನೋಡಿ, ನಾವು ನಿಮಗೆ ಅಗ್ನಿಹೋತ್ರ ತೋರಿಸ್ತಾ ಇದ್ದೀವಿ. ಇದು ತುಂಬ ಸುಲಭ ಅಂದರೆ ಸುಲಭ, ಆದರೆ ಟೈಮ್ ತುಂಬ ಇಂಪಾರ್ಟೆಂಟು ಇದಕ್ಕೆ. ನೋಡಿ, ಉರಿತಾ ಇದೆ. ಚೆನ್ನಾಗಿ ಫಸ್ಟು ಉರಿಸ್ಕೊಳ್ಬೇಕು. ಉರಿದೇ ನೀವು ಅಕ್ಕಿ ಹಾಕಿಬಿಟ್ರೆ ಆವಾಗ ಉರಿಯೋದಿಲ್ಲ. ಅಕ್ಕಿನೂ ಪೂರ್ತಿ ಉರಿಬೇಕು, ಆ ಬೆರಣಿನೂ ಚೆನ್ನಾಗಿ ಉರಿಬೇಕು. ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನಿಮಗೆ ಬೇಕು ಅಂತಂದರೆ ಓಂ ತ್ರಯಂಬಕಂ ಯಜಾಮಹೇ, ಅದು ಉರಿಯೋದಕ್ಕೆ ನಿಮಗೆ ಸಮಯ ಕೊಡಬೇಕಲ್ವಾ. ಅದಕ್ಕೋಸ್ಕರ ನೀವು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಈ ಮಂತ್ರದಿಂದ ಕೂಡ ನೀವು 11 ಸ್ವಾಹ ಮಾಡ್ಕೊಳ್ಳಿ. ನಾವಿವಾಗ ನೋಡಿ ಮಾಡಿ ತೋರಿಸ್ತೀವಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಸ್ವಾಹ ತ್ರಯಂಬಕಾಯ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಸ್ವಾಹ ತ್ರಯಂಬಕಾಯ ಇದನ್ನಮಮ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಸ್ವಾಹ ತ್ರಯಂಬಕಾಯ ಇದನ್ನಮಮ. ಓಂ 11 ಸಲ ಹೇಳಿದ್ಮೇಲೆ ಓಂ ಶಾಂತಿ ಶಾಂತಿ ಶಾಂತಿ. ಚೆನ್ನಾಗಿ ಉರಿತಾ ಇರಬೇಕು. ಆಮೇಲೆ ನೀವು ಅಕ್ಕಿದು ಸ್ವಾಹ ಕೊಡಬೇಕು. ಅದಕ್ಕಿಂತ ಮುಂಚೆ ನೀವು ಹಾಕಿಬಿಟ್ರೆ ನಿಮಗೆ ಅದು ಅಕ್ಕಿ ಕರೆಕ್ಟಾಗಿ ಉರಿಯೋದಿಲ್ಲ, ಅದರಲ್ಲಿ ಆಕ್ಸಿಜನ್ನು ಕರೆಕ್ಟಾಗಿ ಉತ್ಪತ್ತಿ ಆಗೋದಿಲ್ಲ. ಅದಕ್ಕೆ ಕರೆಕ್ಟಾಗಿ ಉರಿಸ್ಕೊಳ್ಳಿ. ಫಸ್ಟು ಮಂತ್ರಗಳನ್ನು ಹೇಳಿ ಮಾಡ್ಕೊಂಡ್ಬಿಡಿ. ಬೆಳಗ್ಗೆ ಹೊತ್ತಾದರೆ ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನಮಮ. ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದನ್ನಮಮ. ಆಮೇಲೆ ಮತ್ತಿನ್ಯಾವ ಮಂತ್ರನೂ ಕೂಡ ನೀವು ಹೇಳಂಗೆ ಇರೋದಿಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ನೀವು ಯಾವ್ದಾದ್ರು ಜಪ ಮಾಡಿಕೊಂಡು ಬೇಕಾದರೆ ಕೂತ್ಕೊಳ್ಳಿ, ಅದರದ್ದು ಸ್ವಾಹನ ತೊಗೊಳ್ಳಿ, ಉಸಿರಾಡ್ರಿ ದೀರ್ಘವಾಗಿ. ಮನೇಲಿ ಎಲ್ಲರೂ ಸುತ್ತ ಕೂತ್ಕೊಂಡು ದೀರ್ಘವಾಗಿ ಉಸಿರಾಡ್ಕೊಳ್ಳಿ. ಅಕ್ಕಿ ಬೆರಣಿ ಮತ್ತು ಹಸುವಿನ ತುಪ್ಪ ಸೇರಿದಾಗ ಅದರಲ್ಲಿ ಒಳ್ಳೆ ಆಕ್ಸಿಜನ್ನು ಎನರ್ಜಿ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಅದರದ್ದು ಉಸಿರಾಡ್ರಿ, ದೀರ್ಘವಾಗಿ ಉಸಿರಾಡಿದ್ರೆ ತುಂಬ ನಾನಾ ಥರದ ಕಾಯಿಲೆಗಳೆಲ್ಲ ನಿಮಗೆ ವಾಸಿ ಮಾಡಿಕೊಳ್ಳುತ್ತೆ. ಆಮೇಲೆ ಇದನ್ನು ಏನಪ್ಪ ಮಾಡೋದು, ಇದೆಲ್ಲ ಶೇಖರಣೆ ಆಗುತ್ತೆ ಅಲ್ವಾ, ಬೆರಣಿ ಎಲ್ಲ ಶೇಖರಣೆ ಆಗುತ್ತೆ, ಪುಡಿ ಬೂದಿ ಆಗುತ್ತೆ. ಆ ಬೂದಿನ ನೀವು ಯಾವುದಕ್ಕೆ ಬೇಕಾದ್ರೂ ಕೂಡ ಉಪಯೋಗಿಸ್ಕೊಳ್ಬಹುದು. ಅದನ್ನು ಗಿಡಗಳಿಗೆಲ್ಲ ಹಾಕಿರಿ. ಆಮೇಲೆ ಗಿಡ ಎಲ್ಲ ನಿಮಗೆ ಚೆನ್ನಾಗಿ ಬೆಳ್ಕೊಳ್ಳೋದಕ್ಕೆ ಸಹಾಯ ಮಾಡಿಕೊಳ್ಳುತ್ತೆ. ಈ ಥರ ನಾನಾ ಥರದಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು. ಇಲ್ಲಾಂತಂದರೆ ಗೊಬ್ಬರದೊಳಗಡೆ ಸೇರಿಸ್ಬಿಟ್ಟು ನಿಮಗೆ ಹೊಲ ಗದ್ದೆಗಳಿಗೆ ಕೂಡ ಹಾಕಿರಿ. ತುಂಬ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಿಕೊಳ್ಳುತ್ತೆ. ಮತ್ತು ಹಲ್ಲು ಕೂಡ ಇದರಲ್ಲಿ ಉಜ್ಕೊಳ್ಬೋದು. ಇದು ಆದ್ದರಿಂದ ಹಸುವಿನ ಬೆರಣಿ ಆಗಿರೋದ್ರಿಂದ, ಹಸುವಿನ ತುಪ್ಪ ಆಗಿರೋದ್ರಿಂದ ನೀವು ಹಲ್ಲೂ ಕೂಡ ಉಜ್ಕೊಳ್ಬೋದು. ಈ ಥರ ನಾನಾ ಥರದಕ್ಕೆ ಉಪಯೋಗಿಸ್ಕೊಳ್ಬೋದು. ನಿಮಗೆ ಇದ್ರ ಬಗ್ಗೆ ವಿಶೇಷ ಬೇಕು ಅಂತಂದರೆ ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ ಯೂಟ್ಯೂಬಲ್ಲ. ನೀವು ಇನ್ನೂ ಡೀಟೇಲ್ ಬೇಕು ಅಂತಂದರೆ ತೆಗೆದುಕೊಂಡು ನೋಡ್ಕೊಳ್ರಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಫೋನ್ ನಂಬರು 8971135255. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈ ಥರ ಹೊಗೆ ಬರ್ತಾಯಿದೆ. ಇದನ್ನು ಸ್ವಾಹ ಮಾಡಿ.
ಮನೆಯಲ್ಲಿರೋರೆಲ್ಲರೂ ತೊಗೊಳ್ಳಿ ಇದ್ರದ್ದು ವಾಸನೆನ, ಎಲ್ಲ ಕಾಯಿಲೆನೂ ವಾಸಿಯಾಗುತ್ತೆ ನಿಮಗೆ. ಅಸ್ತಮ ಇದ್ದವ್ರಿಗಂತೂ ಬೇಗ ವಾಸಿ ಮಾಡಿಕೊಳ್ಳುತ್ತೆ ಅಸ್ತಮ ಎಲ್ಲ. ಈ ಥರ ಹೊಗೆ ತೊಗೊಳ್ಳಿ, ಒಂದು 5 ನಿಮಿಷ ಕೂತ್ಕೊಂಡು ಹೊಗೆ ತೊಗೊಳ್ಳಿ, ಆಮೇಲೆ ನೀವು ಎದ್ದೋಗ್ಬೋದು.